ಮನೆ ಬಂದು 2 ದಿವಸ ಹೋಗಿದ್ದಾರೆ. ಅದು ನಮ್ಗೆ ಗೊತ್ತಿಲ್ಲ. ಅವ್ರ ಜೊತೆ ಹೋರಾಟವರು ಜಾಸ್ತಿ ಜಬ್ಜೆ ಬರ್ತಾರೆ. ಅದ್ರ ಸಂಬಂಧ ನಾವು ಅದು ಮಾತಾಡಲ್ಲ. ಅದು ಏನಿದೆ SIT ಇದೀರಾ, ನ್ಯಾಯ ಎಲ್ಲಿ ಇದೆಯೋ ಜಯ ಸಿಕ್ಲಿ, ದೇವರು ನೋಡ್ತಾರೆ. ನಮ್ಮ ಮನೆಯವರು ತಪ್ಪು ಮಾಡಿಲ್ಲ. ಸತತ 8 ಗಂಟೆಗಳ ನಿರಂತರ SIT ವಿಚಾರಣೆ ಸದ್ಯ ಮುಕ್ತಾಯವಾಗಿದೆ. ಜಯಂತ್ ಪತ್ನಿ ಶೈಮಾ ಜಯಂತ್ ಮಾಹಿತಿ ನೀಡಿದ್ದಾರೆ. ಅವರ ಕರ್ತವ್ಯ ಮಾಡಿದ್ದಾರೆ, ನಾವು ಸಹಕಾರ ನೀಡಿದ್ದೇವೆ. ಚಿನ್ನಯ್ಯ ಹಿಂದೆ 2 ದಿನ ನಮ್ಮ ಮನೆಗೆ ಬಂದು ಹೋಗಿದ್ದಾರೆ. ಅವರ ಜೊತೆಗೆ ಹೋರಾಟಗಾರರು ಬರ್ತಾರೆ. ಆ ವಿಚಾರ ನಮ್ಮ ಬಳಿ ಮಾತನಾಡಲ್ಲ. ತಲೆಬುರುಡೆ ತಂದಿದ್ದ ಬಗ್ಗೆ ನಮಗೆ ಯಾವುದೇ ರೀತಿಯಾದಂತಹ ಮಾಹಿತಿ ಇಲ್ಲ. ತನಿಖೆ ಸಿದ್ಧ. ನಾವು ಧರ್ಮಸ್ಥಳ ವಿರುದ್ಧ ಏನೂ ಮಾತನಾಡೋದಿಲ್ಲ. ಅವರ ಹೋರಾಟ ಮುಖ್ಯ. ಅಣ್ಣಪ್ಪ ಮಂಜುನಾಥ ಸ್ವಾಮಿ ಸತ್ಯ ಇದೆ. ದೇವರು ಸತ್ಯದ ಕಡೆ. ಹೋರಾಟ ದೇವರು ಮುಖ್ಯ. ನ್ಯಾಯಕ್ಕಾಗಿ ಹೋರಾಟ ಮಾಡ್ತಾ ಇದ್ದೇವೆ ಅಷ್ಟೇ. 8 ಗಂಟೆಗಳ ತನಿಖೆ. ಅವರ ಪ್ರಶ್ನೆಗೆ ನಾವು ಉತ್ತರ ನೀಡಿದ್ದೇವೆ. ನಾನು ಕೆಲಸಕ್ಕೆ ಹೋಗಿದ್ದೆ, ಮನೆಗೆ ಬಂದೆ. ಮಕ್ಕಳ ವಿಚಾರಣೆ. ಮಕ್ಕಳು ಹೇಳಿದ್ದಾರೆ ಏನೂ ಸಿಕ್ಕಿಲ್ಲ ಮನೆಯಲ್ಲಿ. ಇಲ್ಲ ಸಲ್ಲದವರು ಗಾಂಜಾ ಆರೋಪ ಮಾಡಿದ್ದಾರೆ. ನಾವು ಕಷ್ಟಪಟ್ಟು ದುಡಿದು ಜೀವನ ನಡೆಸುತ್ತಿದ್ದೇವೆ. ನಾವು ಬಾಡಿಗೆ ಮನೆಯಲ್ಲಿ ಇರುವುದು ಅವಶ್ಯಕತೆ ಇರಲಿಲ್ಲ. ಹಳೆಯ ಬಾಡಿಗೆ ಮನೆಯಲ್ಲಿ ಇದ್ದೇವೆ. ದುಡ್ಡು ಮಾಡಿಲ್ಲ. ಜಯಂತ್ ನಮಗೆ ಸಂಪರ್ಕ ಮಾಡಿಲ್ಲ. ಇಂದು ನಮ್ಮ ಮನೆಯಲ್ಲಿ ಏನೂ ಇಲ್ಲ. ಭಯ ಪಡುವ ಅವಶ್ಯಕತೆ ಇಲ್ಲ. ಹೆದರುವ ಅವಶ್ಯಕತೆ ಇಲ್ಲ. ನಾವು, ನಮ್ಮ ಮನೆಯವರು, ಮಕ್ಕಳು ತಪ್ಪು ಮಾಡಿಲ್ಲ. ನ್ಯಾಯಕ್ಕೋಸ್ಕರ ಹೋರಾಟ ಮಾಡ್ತಿದ್ದಾರೆ ನಮ್ಮ ಯಜಮಾನರು. ಅವರ ಎಲ್ಲಾ ಪ್ರಶ್ನೆಗಳಿಗೆ ಉತ್ತರ ನೀಡಿದ್ದೇವೆ. SIT ಯಾವ ಪ್ರಶ್ನೆಗಳನ್ನ ಕೇಳಿದ್ರೋ ಅದೆಲ್ಲದಕ್ಕೂ ಕೂಡ ನಾವು ಸತ್ಯವನ್ನ ಹೇಳಿದ್ದೇವೆ. ಪ್ರಶ್ನೆಗೆ ಉತ್ತರವನ್ನ ಕೊಟ್ಟಿದ್ದೇವೆ. ನ್ಯಾಯ ಎಲ್ಲಿದೆ ಅಲ್ಲಿ ಜಯ ಸಿಗ್ಲಿ. ದೇವರು ನೋಡ್ತಾ ಇದ್ದಾನೆ. ನಮ್ಮ ನಂಬಿಕೆ, ನಾವು ತಪ್ಪು ಮಾಡಿಲ್ಲ. ನ್ಯಾಯದ ಕಡೆ ಜಯ ಇರುತ್ತೆ ಅಂತ ಹೇಳಿ ಜಯಂತ್ ಅವರ ಪತ್ನಿ ಸತತ 8 ಗಂಟೆಗಳ ಕಾಲ SIT ವಿಚಾರಣೆಯನ್ನ ಮುಕ್ತಾಯಗೊಳಿಸಿದ ನಂತರದಲ್ಲಿ ಈ ರೀತಿಯ ಹೇಳಿಕೆಯನ್ನ ಜಯಂತ್ ಪತ್ನಿ ಶೈಮಾ ಜಯಂತ್ ನೀಡಿದ್ದಾರೆ. ನಮ್ ಕೇಳಿದೆ, ಅದಕ್ಕೆ ತಕ್ಕದಾಗಿ SIT ನಾವು ಆನ್ಸರ್ ಕೊಟ್ಟಿದೀವಿ. ಅದು ಅವ್ರ ಕರ್ತವ್ಯ, ಅವ್ರು ಮಾಡಿ ಹೋಗ್ಬೇಕು. ಅದಕ್ಕೆ ನಾವು ಸಹಕಾರ ಕೊಡ್ಬೇಕು ಅವ್ರ ಜೊತೆನೆ. ಏನೇನು ಹೇಳಿಲ್ಲ. ಅವ್ರು ತನಿಖೆ ಕೊಟ್ಟಿದ್ದಾರೆ. ಅವರು SITಗೆ ಅವ್ರು ಕೊಟ್ಟಿದ್ದಾರೆ. ನಮಗೇನು ಅವ್ರು ಶೇರ್ ಮಾಡೋದಿಲ್ಲ. ಅದ್ರ ಬಗ್ಗೆ ಮಾಹಿತಿ ನಮಗೂ ಗೊತ್ತಿಲ್ಲ. ನಾವು ಧರ್ಮಸ್ಥಳ ದೇವಸ್ಥಾನ ವಿರುದ್ಧವಾಗಿ ಏನು ಮಾತಾಡ್ತಾ ಇಲ್ಲ. ಅವರು ಹೋರಾಟವರಾಗ್ಲಿ ಅವ್ರು ಯಾರು ಮಾತಾಡ್ತಾ ಇಲ್ಲ. ನಮಗೂ ಅದ್ರ ಬಗ್ಗೆ ಹೇಳ್ತಿಲ್ಲ. ದೇವರು ನಮಗೂ ಮುಖ್ಯ. ಅಣ್ಣಪ್ಪ ಮಂಜುನಾಥ ಸ್ವಾಮಿ ಸತ್ಯ ಇರೋದು. ನ್ಯಾಯಕ್ಕಾಗಿ ಹೋರಾಟ ಮಾಡ್ತಾ ಇರೋದು. ದೇವರು ನೋಡ್ತಾರೆ. ದೇವರು ಸತ್ಯ ಕಡೆ ನ್ಯಾಯ ಕೊಡ್ತಾರೆ. ನ್ಯೂಸ್ಗಳೆಲ್ಲ ದಯವಿಟ್ಟು ಅಪಪ್ರಚಾರ ಮಾಡಬೇಡಿ. ನಾವು ಅಷ್ಟೇ ಕೇಳ್ತಾ ಇರೋದು. ಯಾಕಂದ್ರೆ ನಾವು ಫ್ಯಾಮಿಲಿ ಆಗಿರುವ ನಮಗೂ ತೊಂದರೆ ಕೊಡಬಾರದು. ನ್ಯೂಸ್ಗಳು ಹೇಳೋದು ಬೇರೆ, ಇಲ್ಲಿ ನಡೆಯೋದು ಬೇರೆ. ನ್ಯೂಸ್ಗಳೆಲ್ಲ ಆಚೆ ಇಟ್ಕೊಂಡು ಅದು ಇದು ಮಾತಾಡಿದ್ರೆ ಅಕ್ಕಪಕ್ಕ ಏನು ಹೇಳಿದ್ರೆ ಅದು ದಯವಿಟ್ಟು ನೀವು ಇದು ಮಾಡಬಾರ್ದು. ಆ ತರ ನಾವು ಮಾಡಿಬೇಕು ಅಂದ್ರೆ ನಾವು ಕಷ್ಟಪಟ್ಟು ದುಡಿಕೊಂಡು ಬೆಳಿಗ್ಗೆನು ಸಾಯಂಕಾಲವರೆಗೂ ಕೆಲಸ ಮಾಡೋದು ಅವಶ್ಯಕತೆ ಇಲ್ಲ. ನಾವು ಕೋಡಿ ಬಿಲ್ಡಿಂಗ್ ಕಟ್ಬೋದು, ರೆಂಟ್ ಕೊಡ್ಬೋದು. ನಾವು ಬಾಡಿಗೆ ಮನೆಯಲ್ಲಿ ಇರೋ ಅವಶ್ಯಕತೆ ಇಲ್ಲ. ನೀವು ಬಾಣಿಗೆ ಬಂದು ನೋಡಿ, ಹಳೆಯ ಮನೆಯಲ್ಲಿ ನಾವಿರೋದು. ಹೊಸ ಮನೆ ಕಟ್ಟಬೇಕು ಅಂದ್ರೆ 20,000 ಬಾಡಿಗೆ ಕೊಟ್ಟು ನಾವು ಇರೋದು ಅವಶ್ಯಕತೆ ಇಲ್ಲ. ನಮಗಿದ್ದೇ ಸಾಕು. ನಾವು ಆ ಥರ ಬೆಳಿಗ್ಗೆನು ಸಾಯಂಕಾಲ ದುಡ್ಕೊಂಡು ಕೆಲಸ ಮಾಡ್ತಾ ಇದ್ದೀನಿ.